ಶಿವಲಿಂಗೇಗೌಡರು ನೋಡ್ರಿ ಅವು ಏನು ತಿಳಿತದ ತಳಿ ಶಿವಲಿಂಗೇಗೌಡರು ಈ ರೀತಿ ಅವರು ಸಂಘದ ಹೆಸರು ತಗೊಂಡಿದ್ದು ಭಾಳ ಅತ್ಯಂತ ವಿಷಾದ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರನ್ನು ಟೀಕೆ ಮಾಡೋದಾಗಲಿ ಯಾರನ್ನು ವ್ಯಕ್ತಿ ಪೂಜೆ ಮಾಡೋದನ್ನಾಗಲಿ ಸಂಘ ಮಾಡೋದಿಲ್ಲ. ಆ ದುರ್ದೈವ ಅಂದ್ರೆ ಈ ದೇಶದಾಗ RSS ಟೀಕೆ ಮಾಡಿದ್ರೆ ಅವರೇನೋ ಒಂದು ದೊಡ್ಡ ಹೀರೋ ಆಗ್ತೇನೆ ಅಂತೇಳಿ ಮತ್ತು ಮುಸಲ್ಮಾನರು ಖುಷಿ ಆಗ್ತಾರೆ ಅಂತೇಳಿ ಮಾಡ್ತಾರೆ ವಿನಃ ಅವರೇನು ಮುಸಲ್ಮಾನರಿಗೇನು ಅವೇನು ದೊಡ್ಡ ಈ ದೇಶದಲ್ಲಿ ಏನು ದೊಡ್ಡ ಕೆಲಸ ಏನು ಮಾಡಿಲ್ಲ. ಅವ್ರ ಉದ್ದೇಶ ಮುಸ್ಲಿಂ ಓಟ್ ಅಟ್ಟೆ ಉಳಿಬೇಕಂತೇಳಿ ಅದಕ್ಕೆ ನಾವು ಹಿಂದೂ ಸಮ್ಮೇಳನ ಮಾಡ್ಲಕತ್ತಿದ್ದು. ಅದಕ್ಕಪ್ಪ ಅಂದ್ರೆ ನಾವು ಮುಸಲ್ಮಾನರು ಹೆಂಗೆ ದೇಶದ ವಿಚಾರ ಬಂದರೆ ಅವ್ರು ಹೆಂಗೆ ತಮ್ಮ ಧರ್ಮ ಬಿಟ್ಟರೆ ದೇಶನೂ ಬೇಕಾಗಿಲ್ಲ, ನಮ್ಮ ದೇಶದ ಸಂವಿಧಾನ ಬೇಕಾಗಿಲ್ಲ. ಅವ್ರು ಹೆಂಗದಾರೆ. ಆದರೆ ನಮಗೆಲ್ಲ ಹಿಂದೂಗಳಿಗೆ ಭಾರತ ಬೇಕು, ನಮ್ಮ ಸಂವಿಧಾನ ಬೇಕನ್ನುವಂಥ ಪರಿಕಲ್ಪನೆಯೊಂದಿಗೆ ರಾಷ್ಟ್ರೀಯ ಸಂಸತ್ ಶಿವಲಿಂಗೇಗೌಡರು ನೋಡ್ರಿ ಅವು ಏನು ತಿಳಿತದ ತಳಿ ಶಿವಲಿಂಗೇಗೌಡರು ಈ ರೀತಿ ಅವರು ಸಂಘದ ಹೆಸರು ತಗೊಂಡಿದ್ದು ಭಾಳ ಅತ್ಯಂತ ವಿಷಾದ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರನ್ನು ಟೀಕೆ ಮಾಡೋದಾಗಲಿ ಯಾರನ್ನು ವ್ಯಕ್ತಿ ಪೂಜೆ ಮಾಡೋದನ್ನಾಗಲಿ ಸಂಘ ಮಾಡೋದಿಲ್ಲ. ಆ ದುರ್ದೈವ ಅಂದ್ರೆ ಈ ದೇಶದಾಗ RSS ಟೀಕೆ ಮಾಡಿದ್ರೆ ಅವರೇನೋ ಒಂದು ದೊಡ್ಡ ಹೀರೋ ಆಗ್ತೇನೆ ಅಂತೇಳಿ ಮತ್ತು ಮುಸಲ್ಮಾನರು ಖುಷಿ ಆಗ್ತಾರೆ ಅಂತೇಳಿ ಮಾಡ್ತಾರೆ ವಿನಃ ಅವರೇನು ಮುಸಲ್ಮಾನರಿಗೇನು ಅವೇನು ದೊಡ್ಡ ಈ ದೇಶದಲ್ಲಿ ಏನು ದೊಡ್ಡ ಕೆಲಸ ಏನು ಮಾಡಿಲ್ಲ. ಅವ್ರ ಉದ್ದೇಶ ಮುಸ್ಲಿಂ ಓಟ್ ಅಟ್ಟೆ ಉಳಿಬೇಕಂತೇಳಿ ಅದಕ್ಕೆ ನಾವು ಹಿಂದೂ ಸಮ್ಮೇಳನ ಮಾಡ್ಲಕತ್ತಿದ್ದು. ಅದಕ್ಕಪ್ಪ ಅಂದ್ರೆ ನಾವು ಮುಸಲ್ಮಾನರು ಹೆಂಗೆ ದೇಶದ ವಿಚಾರ ಬಂದರೆ ಅವ್ರು ಹೆಂಗೆ ತಮ್ಮ ಧರ್ಮ ಬಿಟ್ಟರೆ ದೇಶನೂ ಬೇಕಾಗಿಲ್ಲ, ನಮ್ಮ ದೇಶದ ಸಂವಿಧಾನ ಬೇಕಾಗಿಲ್ಲ. ಅವ್ರು ಹೆಂಗದಾರೆ. ಆದರೆ ನಮಗೆಲ್ಲ ಹಿಂದೂಗಳಿಗೆ ಭಾರತ ಬೇಕು, ನಮ್ಮ ಸಂವಿಧಾನ ಬೇಕನ್ನುವಂಥ ಪರಿಕಲ್ಪನೆಯೊಂದಿಗೆ ರಾಷ್ಟ್ರೀಯ ಸಂಸತ್